ನಮಸ್ಕಾರ ವೀಕ್ಷಕರೇ. ಎಷ್ಟೋ ಸಲ ನಮಗ್ ಗೊತ್ತಿರೋ ಎಷ್ಟೋ ವಿಷಯಗಳು ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಆದ್ರೆ ನಾವ್ ಅದನ್ನೇ ಸತ್ಯ ಅನ್ಕೊಂಡು ಬದುಕ್ತಾ ಇರ್ತೀವಿ. ಸತ್ಯನ ಸುಳ್ಳು ಅನ್ಕೊಂಡಿರ್ತೀವಿ, ಸುಳ್ಳೇ ಸತ್ಯ ಆಗಿರುತ್ತೆ. ಇದಕ್ಕೊಂದು ಸಾಕ್ಷಿ ಅನ್ನೋ ಹಾಗೆ ನಮ್ಮಲ್ಲಿ ಹಿಸ್ಟರಿ ತೆಗೆದು ನೋಡೋದಾದ್ರೂ ಹಿಸ್ಟ್ರಿನಲ್ಲೂ ಕೂಡ ಲೋಕಗಳ ಬಗ್ಗೆ ಒಂದು ವಿಶ್ಲೇಷಣೆ ಇತ್ತು. ನಿಮ್ಗೆ ತೋರಿಸ್ತಾ ಇದೀನಿ ಒಂದು ಪಿಕ್ಚರು. ಇದರಲ್ಲಿ ಲೋಕಗಳ ಬಗ್ಗೆ ಒಂದು ವಿಶ್ಲೇಷಣೆ ಏನಂದ್ರೆ, ಮೇಲ್ಗಡೆ ಸತ್ಯಲೋಕ ಅನ್ನೋದಿದೆ, ಆಮೇಲೆ ತಪೋಲೋಕ, ಅದಾದ್ಮೇಲೆ ಜ್ಞಾನಲೋಕ, ಮಹರ್ಲೋಕ, ಸ್ವರ್ಲೋಕ ಅಂದ್ರೆ ಸ್ವರಲೋಕ, ಅದನ್ನ ಸ್ವರ್ಗ ಅಂತ ಕರೀತಾರೆ, ಭೂವರ್ಲೋಕ, ಅದ್ರ ಕೆಳಗಡೆ ಭೂರ್ಲೋಕ, ಅದರಲ್ಲಿ ನಾವಿದೀವಿ ಅಂದ್ರೆ 7ನೇ ಲೋಕದಲ್ಲಿ ನಾವಿದೀವಿ. ಅದ್ರ ಕೆಳಗಡೆ ಅತಲ ಲೋಕ, ವಿಠಲ ಲೋಕ, ಸುತಲ ಲೋಕ, ತಲಾತಲ, ಮಹಾತಲ, ರಸಾತಲ, ಪಾತಾಳ, ಇಷ್ಟು ಲೋಕಗಳು ಒಟ್ಟಿಗೆ ಇದೆ ಅನ್ನೋದು ಹಿಸ್ಟ್ರಿನಲ್ಲಿ ಇದ್ದಿದ್ದು. ಈ ಲೋಕಗಳ ಮಧ್ಯೆ ನಾವು ಹುಡ್ಕೊಂಡು ಹೋಗೋದಾದ್ರೆ ಈಗ ಓಡಾಡ್ತಾ ಇರೋದು ಒಂದು 10-15 ವರ್ಷದಿಂದ ಓಡಾಡ್ತಾ ಇರೋದು ಏನು ಅಂದ್ರೆ, ಇದನ್ನ ನಮ್ಮ ಹಿಸ್ಟ್ರಿನಲ್ಲಿ ಸುಮಾರು ಸಾವಿರಾರು ವರ್ಷಗಳ ಮುಂಚೆನೆ ಬರೆದ್ಬಿಟ್ಟಿದ್ರು. ಆದ್ರೆ ಈಗ ಓಡಾಡ್ತಾ ಇರೋದು ಏನು, ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಒಂದು ವಿಷಯ ಓಡಾಡ್ತಾ ಇದೆ. ನಮ್ಮ ಭೂಮಿ ರೌಂಡ್ ಆಗಿದೆಯಾ, ರೌಂಡ್ ಆಗಿಲ್ವಾ ಅನ್ನೋ ಪ್ರಶ್ನೆ ಎಲ್ಲಾ ಕಡೆ ಓಡಾಡ್ತಾ ಇದೆ. ಇದು ಪುತ್ರ ಹುಡ್ಕೋ ಕೆಲಸ ಮಾಡೋದಾದ್ರೆ ತುಂಬಾ ಕಷ್ಟ ಇದೆ. ಯಾಕೆ ಅಂದ್ರೆ ಯಾವುದೇ ಬುಕ್ ತೆಗೆದು ನೋಡ್ತೀವಿ ಅಷ್ಟೇ, ಬುಕ್ಗಳಲ್ಲಿ ಬರ್ದಿರೋದೇ ಸತ್ಯ ಅನ್ಕೊಳ್ತೀವಿ. ನಾವು ಕಣ್ಣಾರೆ ಸ್ಪೇಸ್ಗೆ ಹೋಗಿ ನೋಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನ ಈ ಮ್ಯಾಪ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಲೋಕಗಳನ್ನ ರೈಟ್ ಸೈಡ್ ಅಲ್ಲಿ ನಿಮ್ಗೆ ತೋರಿಸಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಒಂದು ತೋರಿಸ್ತಾರೆ ನೋಡಿ, ಭೂವರ್ ಲೋಕ ಅಂದ್ರೆ ನಾವಿರುವಂತ ಲೋಕ ವಾಟರ್ ಇಂದ ಇದೆ, ಅಂದ್ರೆ ನೀರಿನಿಂದ ತುಂಬಿದೆ, ನೀರಿನ ಅಂಶದಿಂದ. ಅದ್ರ ಸುತ್ತಮುತ್ತ ಅಲ್ಲಲ್ಲೇ ಭೂ ಪ್ರದೇಶಗಳು ಇದಾವೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಸೆಂಟ್ರಲ್ಲಿ ಒಂದು ದೊಡ್ಡ ಪರ್ವತದ ರೀತಿ ಆಕೃತಿ ಇದೆ, ಅದ್ರ ಸುತ್ತ ಸೂರ್ಯ ಚಂದ್ರ ಸುತ್ತುತ್ತಾ ಇದ್ದಾರೆ. ಇದ್ರ ಅರ್ಥ ಏನು, ನಾವು ಅನ್ಕೊಂಡಿದೀವಲ್ಲ ನಮ್ಮಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ ಅಂತ, ಅದು ಸುಳ್ಳು ಅನ್ನೋ ರೀತಿ ಈಗ ವಿಶ್ಲೇಷಣೆಗಳು ನಡೀತಾ ಇದೆ. ಅಂದ್ರೆ ಯಾವ್ದು ಸತ್ಯ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆಂದ್ರೆ ಇದು ಬ್ರಹ್ಮಾಂಡ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದೇ ರೀತಿ ಹೋಗೋದಾದ್ರೂ ಸನಾತನ ಧರ್ಮದಲ್ಲಿ ಫಾಲೋ ಮಾಡ್ತಾ ಇರೋದು ಇದೇ ಬ್ರಹ್ಮಾಂಡದ ರಹಸ್ಯನ ತಿಳ್ಕೊಳ್ಳೋ ಪ್ರಯತ್ನ ಎಲ್ಲರೂ ಮಾಡಿದ್ರು. ಆದ್ರೆ ಬ್ರಹ್ಮಾಂಡದ ರಹಸ್ಯ ನಾವು ಓದ್ತಾ ಅವರ ಅನಿಸಿಕೆಗಳನ್ನ ಬರಿತಾ ಅದೇ ಸತ್ಯ ಅನ್ಕೊಂಡು ನಾವು ಬದುಕ್ಬಿಟ್ವಿ. ಆದ್ರೆ ರಿಯಾಲಿಟಿ ಹುಡ್ಕೊಂಡೋದ್ರೆ ಯಾರಿಗೂ ಸಿಗ್ತಾ ಇಲ್ಲ. ಈಗ ಸ್ವಲ್ಪ ವರ್ಷಗಳಿಂದ ಈ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಶುರು ಆಗುವುದೇ. ಅಮೆರಿಕಾದಲ್ಲಿ ಈಗ ಒಂದು 15% ಜನ ಈಗಿರುವಂತ ಜನಸಂಖ್ಯೆನಲ್ಲಿ ಈ ಫ್ಲಾಟ್ ಅರ್ತ್ ಥಿಯರಿನ ನಂಬ್ತಾ ಇದ್ದಾರೆ. ಇದು ಸತ್ಯ ಅಂತ ಇದು ಎಷ್ಟೋ ಜನಕ್ಕೆ ರಿವೀಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನ ಕೆಲವೊಬ್ರು ಹೇಳೋ ಪ್ರಕಾರ ಇಲ್ಲ, ಈ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದೇ ಸುಳ್ಳು, ಇಲ್ಲಿ ಜನರನ್ನ ಒಂದ್ ಕಡೆ ಸೆಳೆಯೋದಿಕ್ಕೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಮೈಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದೇ ಸತ್ಯ ಅಂತ ಇದನ್ನ ನಂಬಿ ಅನ್ನೋ ರೀತಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ಗುಂಪು ಹೇಳುತ್ತೆ. ಯಾವ್ದು ಸತ್ಯ ಅನ್ನೋ ಪ್ರಶ್ನೆ ಈಗ ಉಟ್ಬಿಡುತ್ತೆ. ನಮ್ಗೆ ಅದೇ ಕನ್ಫ್ಯೂಷನ್ ಅಲ್ಲಿ ಎಲ್ಲರೂ ಬದುಕ್ತಾ ಇರ್ತೀವಿ. ಕೊನೆಗೆ ಯಾವ್ದಾದ್ರು ಒಂಚೂರು ಸಿಗ್ತಾ ಇದೇ ಸತ್ಯ ಅದೇ ಸತ್ಯ ಅನ್ಕೊಂಡು ಬದುಕ್ಬಿಡ್ತೀವಿ. ಆದ್ರೆ ಅದನ್ನ ಮೀರಿದ ಸತ್ಯ ಬ್ರಹ್ಮಾಂಡದಲ್ಲಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಹಿಂದಿನ ಕಾಲದಲ್ಲಿ ನಮ್ಮ ಸನಾತನ ಧರ್ಮದ ಪ್ರಕಾರ ಇಲ್ಲ ಬೇರೆ ತುಂಬಾ ಹಿಸ್ಟ್ರಿ ಪುರಾಣಗಳ ಪ್ರಕಾರ ಹೇಳೋದಾದ್ರೆ ನಮ್ಮ ಬ್ರಹ್ಮಾಂಡ ಅನ್ನೋದು ಲಿಂಗದ ಶೇಪಲ್ಲಿ ಇದೆ ಅಂತ ಒಪ್ಕೊಂಡಿದ್ದಾರೆ. ಹೌದು. ಇನ್ನ ಲೋಕಗಳು ಭೂಮಿ ಬಿಟ್ಟು ಕೆಳಗಡೆ ಕೂಡ ಲೋಕಗಳಿದಾವೆ. ಇವಾಗಲೂ ಕೂಡ ಸರೀಸೃಪ ಜಾತಿಗೆ ಸೇರಿದ ಕೆಲವಷ್ಟು ಪ್ರಾಣಿಗಳು ಅಲ್ಲಿ ರಾಜ ರೀತಿ ಅಂದ್ರೆ ರಾಜಕೀಯ ಈಗ ಯಾವ ರೀತಿ ಇದೆ ಇದೇ ರೀತಿ ಅಲ್ಲೂ ಕೂಡ ಈಗಲೂ ನಡೀತಾ ಇದೆ. ಅಲ್ಲಿ ರಾಜರ ಆಳ್ವಿಕೆ ಇದೆ. ಸರೀಸೃಪ ಜಾತಿ ಅಂದ್ರೆ ನಾವು ನಾಗಲೋಕ ಅಂತ ಕರಿತೀವಿ. ಇನ್ನ ಬೇರೆ ಬೇರೆ ಲೋಕಗಳು ಪಾತಾಳ ಲೋಕ ಅಂತ ಎಲ್ಲ ಮಾತಾಡ್ತೀವಲ್ಲ, ಅಂತ ಜಾಗಗಳಲ್ಲಿ ಈಗಲೂ ಕೂಡ ಅಲ್ಲಿ ರಾಜರು ಆಳ್ತಾ ಇದ್ದಾರೆ ಅನ್ನೋ ನಂಬಿಕೆನೂ ಇದೆ. ಅದಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಇದು ಸತ್ಯನ ಇಲ್ಲ ನಾವು ನೋಡ್ತಾ ಇದೀವಲ್ಲ, ಈಗಿರುವಂತ ಭೂಮಿ ರೌಂಡ್ ಇದೆ, ಬಾಲ್ ರೀತಿ ಇದೆ, ಸೂರ್ಯನಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದೆ, ಇದು ಸತ್ಯನ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ. ಆದ್ರೆ ಹಿಸ್ಟೋರಿಕಲ್ ಇಲ್ಲಿ ತೋರಿಸ್ತಾರಲ್ಲ, ಇದ್ರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಒಂದು ಪರ್ವತ ಇದೆ, ನಾವಿರುವಂತ ಭೂಲೋಕ ಇದು. ಈ ಭೂಲೋಕದಲ್ಲಿ ಒಂದು ಕಡೆ ಚಂದ್ರ ಇದ್ದಾನೆ, ಒಂದ್ ಕಡೆ ಸೂರ್ಯ ಇದ್ದಾನೆ. ಅವರಿಬ್ರು ಯಾವ ಡೈರೆಕ್ಷನ್ ಹೋಗ್ತಾ ಇರ್ತಾರೆ, ಆ ಸೆಂಟ್ರಲ್ ಇರುವಂತ ಪರ್ವತದ ನೆರಳು ಆಪೋಸಿಟ್ ಇರುವಂತ ಭೂಭಾಗಕ್ಕೆ ಬೀಳುತ್ತೆ. ಅದಕ್ಕೆ ಅಲ್ಲಿ ಕತ್ತಲು ಅನ್ನೋದು ಆವರಿಸುತ್ತೆ ಅನ್ನೋದೇ ಈಗ ಓಡ್ತಾ ಇರುವಂತ ಥಿಯರಿಗಳು. ಇದಕ್ಕೆ ನೋಡೋದಾದ್ರೆ WHO ಸಿಂಬಲ್ ಅಲ್ಲೂ ಒಂದು ಮ್ಯಾಪ್ ನ ಬಳಸ್ತಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ. ಇನ್ನ ಇದೇ ರೀತಿ ಲೋಗೋಗಳನ್ನ ಬಳಸ್ತಾರೆ.
ಈ ಲೋಗೋಗಳಲ್ಲೂ ಕೂಡ ಅರ್ತ್ ಅನ್ನೋದು ಫ್ಲಾಟ್ ಆಗಿ ತೋರಿಸ್ತಾರೆ. ಅಷ್ಟು ಅಲ್ಲದೆ ಎಷ್ಟೋ ಕಡೆ ಇದೇ ಮ್ಯಾಪ್ ನ ಬಳಸ್ತಾ ಇದ್ದಾರೆ. ಅಂದ್ರೆ ಮಾಮೂಲಿಯಾಗಿ ಭೂಮಿ ರೌಂಡ್ ಇದೆ, ಆದ್ರೆ ಎಲ್ಲಾ ದೇಶಗಳನ್ನು ಒಟ್ಟಿಗೆ ಸೇರಿಸಿ ನೋಡ್ಬೇಕು ಅಂದ್ರೆ ಮೇಲ್ಗಡೆಯಿಂದ ನೋಡಿದ್ರೆ ನಮ್ಮ ಭೂಮಿ ಈ ತರ ಕಾಣಿಸುತ್ತೆ ಅಂತ ಒಂದು ಫ್ಲಾಟ್ ಅರ್ತ್ ಥಿಯರಿನ ಇಟ್ಕೊಂಡು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈ ಫ್ಲಾಟ್ ಅರ್ತ್ ಥಿಯರಿನೇ ಎಲ್ಲಾ ಕಡೆ ಓಡ್ತಾ ಇರೋದು. ಅಂದ್ರೆ ಭೂಭಾಗದಲ್ಲಿರುವಂತ ಭೂ ಪ್ರದೇಶಗಳು ಈ ತರ ಇದೆ. ಸೆಂಟ್ರಲ್ಲಿ ಒಂದು ಪರ್ವತದಿಂದ ಸೂರ್ಯ ಚಂದ್ರ ಸುತ್ತುತ್ತಾ ಇರುವಾಗ ಕತ್ತಲು ಬೆಳಕು ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ತೋರಿಸಿದ್ನಲ್ಲ ಇದೇ ರೀತಿ ಈ ಫ್ಲಾಟ್ ಅರ್ತ್ ಮ್ಯಾಪ್ ಗಳು ಅನ್ನೋದು ಯುನೈಟೆಡ್ ನೇಷನ್ಸ್ ಅಲ್ಲಿ ಆಗ್ಬೋದು, ಇನ್ನು WHO ನಲ್ಲಿ ಆಗ್ಬೋದು, ಎಲ್ಲಾ ಕಡೆ ಇದೆ. ಇದ್ರ ಬಗ್ಗೆ ಈಗ ಡಿಸ್ಕಷನ್ ಅನ್ನೋದು ಜಾಸ್ತಿ ಆಗಿದೆ. ನಮ್ಮ ಪೂರ್ವಿಕರು ಹೇಳಿದ್ರಲ್ಲ ಸೂರ್ಯ ಚಂದ್ರ ಇವರಿಬ್ರು ಕೂಡ ಸುತ್ತುತ್ತಾ ಇರ್ತಾರೆ. ನಾವು ಭೂಮಿ ಏನಿದೆ ಈ ಭೂಮಿ ಸೂರ್ಯನ ಸುತ್ತುತ್ತಾ ಇದೆ ಅಂತ ಏನೇನೋ ಲೆಕ್ಕಾಚಾರಗಳು ಇತ್ತು. ಆದ್ರೆ ಸತ್ಯಕ್ಕೆ ದೂರ ಅಂತ ಎಷ್ಟೋ ಜನ ವಾದ ಮಾಡೋದಕ್ಕೆ ಶುರು ಮಾಡ್ಬಿಟ್ರು. ಈಗ ಇದ್ರ ಬಗ್ಗೆ ಎಲ್ಲ ಕೂಡ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಎಷ್ಟೆಷ್ಟೋ ವಿಷಯಗಳು ಇದ್ರ ಬಗ್ಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕ್ತಾ ಹೋದ್ರೆ ತುಂಬಾ ಇದಾವೆ. ಫ್ಲಾಟ್ ಅರ್ತ್ ಥಿಯರಿ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಇರೋರು, ವಿಡಿಯೋ ಮಾಡಿ ತೋರಿಸ್ತಾ ಇರೋರು, ನೋಡಿ ಭೂಮಿ ಅನ್ನೋದು ಇಷ್ಟು ಸ್ಪೀಡ್ ಆಗಿ ಸುತ್ತುತ್ತಾ ಇದ್ರೆ ನಾವು ಭೂಮಿ ಮೇಲೆ ಇರೋದಕ್ಕಾಗತ್ತಾ ಅನ್ನೋರು. ಪ್ಲಸ್ ನಾನು ಅದೇ ಹೇಳಿದ್ನಲ್ಲ ಬೇರೆ ಬೇರೆ ರೀತಿ ಫ್ಲಾಟ್ ಅರ್ತ್ ಥಿಯರಿಗಳು ತುಂಬಾ ಓಡಾಡ್ತಾ ಇದೆ. ಯಾವ್ದು ಸತ್ಯ, ನಾವು ನಂಬಿರೋದು ಸತ್ಯನಾ ಸುಳ್ಳ ಅನ್ನೋ ಪ್ರಶ್ನೆ ಉಟ್ಬಿಡುತ್ತೆ. ಬೇಕಾದ್ರೆ ನೀವು ಹುಡ್ಕೋ ಕೆಲಸ ಮಾಡುವುದು ತುಂಬಾ ಕಷ್ಟವಾದ ಕೆಲಸಗಳು ಇಂಥದ್ದೆಲ್ಲ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಪೂರ್ವಿಕರು ಕೂಡ ಬರೆದಿದ್ರು. ಈಗ ಅದಕ್ಕೆ ಉತ್ತರ ಹುಡ್ಕೋ ಕೆಲಸ ಅಮೆರಿಕನ್ಸ್ ಶುರು ಮಾಡಿದ್ದಾರೆ. 15% ಜನ ಬಿಲೀವ್ ಮಾಡ್ತಾ ಇದ್ದಾರೆ, ನಂಬ್ತಾ ಇದ್ದಾರೆ ನಮ್ಮ ಭೂಮಿ ರೌಂಡ್ ಇಲ್ಲ ಫ್ಲಾಟ್ ಆಗಿದೆ. ಫುಟ್ಬಾಲ್ ಆಕೃತಿ ಅಂತ ಕರೆದ್ರು. ಹೌದು, ಫುಟ್ಬಾಲ್ ಅಂದ್ರೆ ರೌಂಡ್ ಫುಟ್ಬಾಲ್ ಅಲ್ಲ, ಅಮೆರಿಕನಲ್ಲಿ ಬಳಸ್ತಾರೆ ಅಂತ ಫುಟ್ಬಾಲ್ ಆಕೃತಿನಲ್ಲಿ ಭೂಮಿ ಅನ್ನೋದಿದೆ. ಅದ್ರ ಮೇಲೆ ನಾವು ಬದುಕ್ತಾ ಇದೀವಿ. ನಕ್ಷತ್ರಗಳು ಅದರಿಂದ ಹೊರಭಾಗದಲ್ಲಿದ್ದಾವೆ. ಸೂರ್ಯ ಚಂದ್ರ ಅಷ್ಟು ದೂರ ಇಲ್ಲ. ನಮಗೆ ಅಂತ ವಿಷಯಗಳ ನಮ್ಮ ತಲೆನಲ್ಲಿ ತುಂಬಿ ನಾವು ಓದಿರೋ ವಿಷಯಗಳಲ್ಲೂ ಇದನ್ನೇ ತುಂಬಿ ನಮಗೆ ಹೇಳ್ಕೊಟ್ಟಿರೋದ್ರಿಂದ ಇದೇ ಸತ್ಯ ಅನ್ಕೊಂಡು ಬದುಕ್ತಾ ಇದೀವಿ. ಆದ್ರೆ ಸೂರ್ಯ ಚಂದ್ರ ನಮ್ಮಿಂದ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಇಲ್ಲ ಅನ್ನೋದು ಈ ಥಿಯರಿ ಹೇಳ್ತಾ ಇರೋದು. ಇದು ಸತ್ಯನಾ ಸುಳ್ಳ ಅಂದ್ರೆ ಕೆಲವೊಬ್ರು ಸುಳ್ಳು ಅಂತಾರೆ, ಕೆಲವೊಬ್ರು ಸತ್ಯ ಅಂತಾರೆ. ಉತ್ತರ ಯಾರಿಗೂ ಸಿಕ್ಕಿಲ್ಲ ಇಲ್ಲಿ ತನಕ. ಅಂತ ಪ್ರಶ್ನೆಗಳು ಎಷ್ಟೆಷ್ಟು ಹೋಗ್ಬಿಡುತ್ತೆ. ಇದರಿಂದ ಒಂದು ಕನ್ಕ್ಲೂಷನ್ ಏನ್ ಸಿಗುತ್ತೆ ಅಂದ್ರೆ ನಾವು ಓದಿರೋದು, ನಾವು ತಿಳ್ಕೊಂಡಿರೋದು, ಯಾರೋ ಒಬ್ರು ಬರ್ದೋಗಿದ್ದು, ಯಾರೋ ಒಬ್ರು ಅನಿಸಿಕೆ, ಅವರ ನೋಡಿದ್ದು ಇಲ್ಲ ಅವ್ರು ಫೀಲ್ ಮಾಡಿದ್ದನ್ನ ಬರ್ದೋಗಿರ್ತಾರೆ, ಅದನ್ನೇ ಸತ್ಯ ಅನ್ಕೊಂಡು ನಾವು ಬದುಕ್ತಾ ಇರ್ತೀವಿ. ಕೆಲವಷ್ಟಕ್ಕೆ ಮಾತ್ರ ಪ್ರೂಫ್ ಅನ್ನೋ ಸಿಗುತ್ತೆ. ರೀಸೆಂಟ್ ಆಗಿ ಅಂತದನ್ನೇ ನಾನು ತಿಳಿಸಿದ್ದೆ. ತುಂಬಾ ವರ್ಷಗಳ, ಸಾವಿರಾರು ವರ್ಷಗಳ ಮುಂಚೆ ಮಹಾಪ್ರವಾಹ ಬಂದಿತ್ತು ಅನ್ನೋದಕ್ಕೆ ಪ್ರೂಫ್ ಅನ್ನೋದು ಸಿಕ್ಕಿತ್ತು ಅಂತ ರೀಸೆಂಟ್ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅದೇ ರೀತಿ ಪ್ರೂಫ್ ಇದ್ರೆ ನಂಬೋದು. ಬಟ್ ಸ್ಪೇಸ್ ಇಂದ ತೆಗೆದಿದ್ದೀವಿ ಫೋಟೋಗಳನ್ನ ಅಂತ ಎಷ್ಟೆಷ್ಟೋ ಫೋಟೋಗಳು ನಮಗ್ ಸಿಗುತ್ತೆ. ಇದ್ರ ಬಗ್ಗೆ ವಾದ ಮಾಡ್ತಾ ಇರೋರೆಲ್ಲ ಹೇಳ್ತಾ ಇರೋದು ಇದನ್ನೇ. ಇದು ಚಂದ್ರನ ಮೇಲಿಂದ ಭೂಮಿ ಕಾಣಿಸ್ತಾ ಇರೋ ಫೋಟೋ ಅಂತ ಹೇಳ್ತಾರೆ. ನಾವು ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಅರ್ತ್ ಫೋಟೋ ಫ್ರಮ್ ಸ್ಪೇಸ್ ಅಂತ ಕೊಟ್ರೆ ನಮ್ಗೆ ಸಿಗುವಂತ ಫೋಟೋಗಳೆಲ್ಲ ಇದೆ. ಆದ್ರೆ ಯಾವುದೇ ಫೋಟೋಗಳಲ್ಲಿ ನೋಡಿ ನಕ್ಷತ್ರಗಳು ಕಾಣೋದಿಲ್ಲ. ಓಕೆ, ಭೂಮಿ ಚಂದ್ರನ ಒಂದೇ ಫೋಟೋದಲ್ಲಿ ತೋರಿಸಿದ್ರೆ ಆ ರೀತಿ ಫೋಟೋ ತೆಗೆದವರಾದ್ರೂ ಯಾರಪ್ಪ ಅನ್ನೋ ಪ್ರಶ್ನೆ ಹೊಟ್ಬಿಡುತ್ತೆ. ಕೆಲವೊಂದಕ್ಕೆ ಉತ್ತರಗಳು ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ ಯಾವ್ಯಾವ ರೀತಿ ಡಿಸೈನ್ ಮಾಡ್ತಾ ಇದೀವಿ. ಆದ್ರೆ ಬಿಫೋರ್ ಏನಿತ್ತು, ಯಾರೊಬ್ರು ಡಿಸೈನ್ ಮಾಡಿ ಒಂದು ಫೋಟೋ ಕೊಟ್ರೆ ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇದ್ವಿ. ಎಕ್ಸಾಂಪಲ್ ಈ ಫೋಟೋದಲ್ಲಿ ನೋಡ್ಬೋದು, ಸ್ಪೇಸ್ ಇಂದ ತೆಗ್ದಿದೀವಿ ಅಂತ ಒಂದು ಫೋಟೋ ಕಳಿಸ್ತಾರೆ, ಆಯ್ತಾ. ಸ್ಪೇಸ್ ಇಂದ ತೆಗ್ದಿದ್ರೆ ಭೂಮಿ ರೌಂಡ್ ಇದೆ ಅಂತ ಹೇಳ್ತಾರಲ್ಲ, ನಕ್ಷತ್ರಗಳು ಯಾಕೆ ಕಾಣಿಸ್ತಿಲ್ಲ? ಭೂಮಿ ಪಕ್ಕ ಅಕ್ಕಪಕ್ಕ ಸಾವಿರಾರು ಧೂಮಕೇತುಗಳು ಓಡಾಡ್ತಾ ಇದೆ. ಅಂದ್ರೆ ಗುರು ಮತ್ತೆ ಭೂಮಿ ಮಧ್ಯೆ ಸಾವಿರಾರು ಧೂಮಕೇತು ಇದೆ, ಯಾಕೆ ಅದು ಯಾವ್ದು ಕಾಣಿಸೋದಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಈಗಲೂ ಕೂಡ ಉತ್ತರ ಸಿಕ್ಕಿಲ್ಲ. ಅದನ್ನೇ ಹೇಳ್ತಾ ಇರೋದು. ಈ ತರ ಇದೆ ಅಂತ ಒಂದು ಇಮ್ಯಾಜಿನರಿ ಡ್ರಾಯಿಂಗ್ ನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ಅಂತ ವಾದಗಳು ಹೇಳ್ತಾ ಇದೆ. ಸತ್ಯನಾ ಸುಳ್ಳ ಪ್ರಶ್ನೆ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನೇ ಹೇಳಿದ್ದು, ನಮ್ಮ ತಲೆಯಲ್ಲಿ ಏನು ತುಂಬಿಸಿ ಇದೇ ಸತ್ಯ ಅಂತ ಹೇಳಿರ್ತೀರೋ ಅದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತೀವಿ. ಆದ್ರೆ ಸತ್ಯ ಯಾರಿಗೂ ಗೊತ್ತಿರೋದಿಲ್ಲ. ಇವಾಗ್ಲೂ ಹುಡುಕ್ತಾ ಇದ್ದಾರೆ. ನಮ್ಮಲ್ಲೂ ಇದ್ರ ಬಗ್ಗೆ ಇವಾಗ ಡಿಸ್ಕಷನ್ ಶುರು ಆಗಿದೆ. ನಮ್ಮ ಪೂರ್ವಜರು ಹೇಳಿದ್ದು ಭೂಲೋಕ, ಭುವರ್ಲೋಕ, ಪಾತಾಳ ಲೋಕ, ಈ ತರ ಲೋಕಗಳು ಇದು ಸತ್ಯನಾ? ಇದು ಸತ್ಯ ಆದ್ರೆ ಸೂರ್ಯ ಚಂದ್ರ ಅನ್ನೋರು ನಮ್ಮಿಂದ ದೂರ ಇಲ್ಲ, ನಮಗೆ ತುಂಬಾ ಹತ್ರನೇ ಇದ್ದಾರೆ. ಅವ್ರನ್ನ ದಾಟಿ ಮೇಲ್ಗಡೆ ಹೋದ್ರೆ ಭುವರ್ಲೋಕ, ಸ್ವರ್ಗ ಇದೆಲ್ಲ ಇದೆ ಅಂತ ಅರ್ಥ ಆಗುತ್ತೆ. ಇದು ಸತ್ಯನಾ? ಹಿಸ್ಟ್ರಿ ಹೇಳಿತ್ತು, ಅದನ್ನ ಹೇಳ್ತಾ ಇರೋದು. ಕೆಲವಷ್ಟು ನಮಗ್ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನ ಯಾರೊಬ್ರು ಏನೋ ಹೇಳಿದ್ದಾರೆ, ಗೂಗಲ್ ಅಲ್ಲಿ ಹುಡುಕ್ದಾಗ ಇದು ಸಿಕ್ತು ಅಂದ್ರೆ ಅದೇ ಸತ್ಯ ಅನ್ಕೊಂಡು ನಾವು ಬದುಕ್ತೀವಿ.
ಆದ್ರೆ ಫ್ಲಾಟ್ ಅರ್ತ್ ಥಿಯರಿ ಅನ್ನೋದು ಇದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತಾ ಇದೆ. ಯುನೈಟೆಡ್ ನೇಷನ್ಸ್ ಮ್ಯಾಪ್ ಅಲ್ಲಿ ಆಗ್ಬೋದು, ಅವರ ಸಿಂಬಲ್ ಅಲ್ಲಿ ಆಗ್ಬೋದು, ಈ ಫ್ಲಾಟ್ ಅರ್ತ್ ನ ಬಳಸ್ಕೊಂಡಿದ್ದಾರೆ. ಅಂದ್ರೆ ಭೂಮಿ ಅನ್ನೋದು ಫ್ಲಾಟ್ ಆಗಿರ್ಬಹುದಾ, ಯಾಕೆ ನಮ್ಗೆ ರೌಂಡ್ ಆಗಿದೆ ಅಂತ ನಮ್ಮ ತಲೆಗೆ ತುಂಬಿದ್ರು. ಅಂದ್ರೆ ಒಬ್ಬ ಮನುಷ್ಯನ ಒಂದು ವಿಷಯನ 100 ಸಲ ಹೇಳಿ ಇದೇ ಸತ್ಯ ಅಂತ ಹೇಳಿದ್ರೆ ಅದೇ ಸತ್ಯ ಅನ್ಕೊಂಡು ಬಂದಿರ್ತೀವಿ. ಆ ರೀತಿ ನಮ್ಮ ತಲೆಗೆ ತುಂಬಿದ್ದಾರೆ. ಅನ್ನೋ ಪ್ರಶ್ನೆಗಳು ಹುಟ್ಬಿಡುತ್ತೆ. ನೀವು ಕೂಡ ಇದ್ರ ಬಗ್ಗೆ ಹುಡುಕ್ತಾ ಹೋಗ್ಬೋದು. ಫ್ಲಾಟ್ ಅರ್ತ್ ಥಿಯರಿ ಪೂರ್ವಿಕರು ಹೇಳಿದ್ದು ನಿಜಾನ, ಇಲ್ಲ ನಾವೀಗ ಓದ್ತಿರೋದು ನಿಜಾನ, ಯಾವ್ದು ನಿಜ ಅನ್ನೋ ಹುಡುಕೋ ಕೆಲಸ ಮಾಡ್ಬೋದು. ಇನ್ನ ಇದು ಅಲ್ಲದೆ ಇದಕ್ಕೆ ಈಕ್ವಲೆಂಟ್ ಆಗಿ ಕೆಲವಷ್ಟು ಮ್ಯಾಪ್ಗಳಿದೆ. ಗ್ರೀಕ್ ಮ್ಯಾಪ್ ಆಗ್ಬೋದು, ಈ ಕಡೆ ಮೀಸಾ ಅಂತ ಹಾಕೊಂಡಿದ್ದಾರೆ, ಜಪಾನೀಸ್ ಮ್ಯಾಪ್ ಆಗ್ಬೋದು, ಇನ್ನ ಪಾರ್ಸಿಯನ್ ಮ್ಯಾಪು, ಈ ಕಡೆ ಇಂಡಿಯನ್ ಮ್ಯಾಪು, ಮಾಯನ್ ಕ್ಯಾಲೆಂಡರ್ ಆಗ್ಬೋದು. ಇದೆಲ್ಲದರಲ್ಲೂ ಒಂದೇ ಹೇಳ್ತಾ ಇರೋದು ಅರ್ತ್ ಅನ್ನೋದು ಫ್ಲಾಟ್ ಆಗಿತ್ತು ಅಂತ. ಆದ್ರೆ ನಾಸಾನವರು ಮಾತ್ರ ನಮಗ್ ತಿಳಿಸಿದ್ದು ಅರ್ತ್ ಅನ್ನೋದು ರೌಂಡ್ ಇದೆ ಅಂತ. ಅಂದ್ರೆ ಯಾವ್ದು ಸತ್ಯ? ಹಿಸ್ಟ್ರಿ ಸತ್ಯನ, ಇವಾಗ ನಾವಿರುವಂತ ಅಟ್ ಪ್ರೆಸೆಂಟ್ ಅಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಫೋಟೋ, ಇದು ಸತ್ಯನ? ಗೊತ್ತಿಲ್ಲ. ನೀವು ಕೂಡ ಹುಡ್ಕೋ ಕೆಲಸ ಮಾಡಿ, ನಮ್ಮ ಕೈಲಿ ಆಗೋ ಮಟ್ಟಿಗೆ ನಾವು ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರೋಣ. ಆದ್ರೆ ನಾವು ನೋಡಿದ್ದೆಲ್ಲ ಸತ್ಯ ಅಲ್ಲ, ಕೇಳಿದ್ದೆಲ್ಲ ಸತ್ಯ ಅಲ್ಲ ಅನ್ನೋದು ಮಾತ್ರ ನಿಜ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.